ಕ್ಷಣಗಳಲ್ಲಿ ವಿಜಯ್ ಕಳೆದ 50 ವರ್ಷಗಳಲ್ಲೇ ಅತಿ ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಕಂಗ್ರಾಟ್ಸ್ ಹೇಳಿದ್ದಾರೆ. ವಾಯ್ಸ್ ಆಫ್ ಯೂತ್ಗೆ ಮತದಾರರು ಮಣೆ ಹಾಕಿದ್ದಾರೆ ಅಂತ ರಾಹುಲ್ ಗಾಂಧಿ ವಿಜಯ್ ಜೊತೆಗೆ ಕಾಲಲ್ಲಿ ಮಾತಾಡಿ ಕಂಗ್ರಾಚುಲೇಟ್ ಮಾಡಿದ್ದಾರೆ. ಈ ಕಾಲು ವಿಧಾನಸಭೆಯಲ್ಲೂ ಕೂಡ ಒಟ್ಟೊಟ್ಟಿಗೆ ಮಾಡುತ್ತಾ ಕಾಂಗ್ರೆಸ್ ಮತ್ತು ಟಿವಿಕೆಯನ್ನ ಅನ್ನೋದನ್ನ ನೋಡಬೇಕು. ಡಿಎಂಕೆ ಸುಮ್ಮನಿರುತ್ತಾ ಈ ಬೆಳವಣಿಗೆಯಿಂದ? ಯಾಕಂದ್ರೆ ಟಿವಿಕೆ ಜೊತೆಗೆ ಮೈತ್ರಿ ಆಗಬಾರದು ಅಂತ ಬಯಸಿದ್ದೆ ಕಾಂಗ್ರೆಸ್ನ ಬಹುಕಾಲದ ಗೆಳೆಯ ಡಿಎಂಕೆ. ಸೊ ಇವ್ರು ಸುಮ್ಮನಿರ್ತಾರ ಅನ್ನೋದನ್ನ ನೋಡಬೇಕಾಗತ್ತೆ. ಆಮೇಲೆ ಅದು ಹೇಗೆ ಪ್ರೊಜೆಕ್ಟ್ ಆಗುತ್ತೆ ಹೇಳಿ? ಗೆದ್ದತ್ತಿನ ಬಾಲ ಹಿಡ್ಕೊಂಡ್ರು ಅನ್ನಂಗೆ ಆಗಲ್ವಾ? ಈಗ ತಕ್ಷಣಕ್ಕೆ ಇವ್ರ ಹತ್ರ ನಂಬರ್ಸ್ ಇದೆ ಅಂದ ತಕ್ಷಣ ಇವ್ರು ಅವ್ರನ್ನ ಬಿಟ್ಟು ಹೋದರೆ ಹಂಗೆ ಪ್ರೊಜೆಕ್ಟ್ ಆಗಲ್ವಾ? ಹೀಗಾಗಿ ಎಲ್ಲ ಆತಂಕ ಇದೆ. ಆಮೇಲೆ ಎಂ ಪಿಸು ಡಿ ಎಮ್ ಕೆದು ಒಂದು ಹ್ಯಾಂಡ್ಸಮ್ ನಂಬರ್ ಆಫ್ ಎಂ ಪಿಸು ಯಾವಾಗಲೂ ಕಾಂಗ್ರೆಸ್ ಜೊತೆಗೆ ಇರ್ತಾ ಇತ್ತು ಇಂಡಿ ಒಕ್ಕೂಟದಲ್ಲಿ. ಅಕಸ್ಮಾತ್ ಏನಾದರೂ ಇವರು ವಿಧಾನಸಭೆಯಲ್ಲಿ ನಾವು ಇವ್ರ ಜೊತೆ ಮೈತ್ರಿ ಮಾಡ್ಕೊಳ್ತೀವಿ ಅಂದರೆ ಮುಂದಿನ ಎಲೆಕ್ಷನ್ನಲ್ಲೂ ಕೂಡ ಕಾಂಗ್ರೆಸ್ನ ಇಂಡಿ ಒಕ್ಕೂಟ ಸ್ಟ್ರಿಂಕ್ ಆಗಲ್ವಾ ಅಂತ ನಾನಾ ಲೆಕ್ಕಾಚಾರಗಳಿದೆ. ಸೊ ಒಂದು ಪಾನ್ ಮೂವ್ ಮಾಡುತ್ತೆ ಕಾಂಗ್ರೆಸ್ಸು ಅಂದರೆ ತಕ್ಷಣಕ್ಕೆ ಲಾಭ ಆಗೋದನ್ನು ನೋಡಲ್ಲ ಅವರು, ದೀರ್ಘಕಾಲದ ಲಾಭ ಆಗೋದನ್ನು ನೋಡಬೇಕಾಗತ್ತೆ. ಏನು ಮಾಡ್ತಾರೆ ಅನ್ನೋದನ್ನ ನೋಡಬೇಕು. ಮತ್ತು ಟಿ ವಿಗೆ ಮಾಡಿರುವಂತಹ ಸಾಧನೆ ಇದೆಯಲ್ಲ, ಸ್ಟ್ರೈಕ್ ರೇಟ್ ನೋಡಿದ್ರೇ ನಾವು ಬಾಯಿ ಮೇಲೆ ಬೆರಳಿಟ್ಕೊಳ್ಳೋ ರೀತಿ ಇದೆ. ಯಾವುದೇ ಒಂದು ಪಕ್ಷ ಸ್ಟಾರ್ಟ್ ಆಗಿ ಜಸ್ಟ್ 2 ವರ್ಷದ ಆಯುಷ್ಯದಲ್ಲಿ 38-39% ವೋಟ್ ಶೇರನ್ನು ಪಡ್ಕೊಳ್ತಾರೆ ಅಂದರೆ ಅವ್ರ ಪಾಪ್ಯುಲಾರಿಟಿ ಲೆಕ್ಕ ಹಾಕಿ. ಇನ್ನೂ ಒಂದು ಇನ್ಫಾರ್ಮೇಷನ್ ಏನಂದರೆ, ಈ ಚುನಾವಣೆ ನಡೆಯೋಕ್ಕೂ ಮುಂಚೆ ಒಂದು ನಾರ್ಮಲ್ ಆಗಿ ಎಲ್ಲರ ಹತ್ರ ಅಭಿಪ್ರಾಯ ಕೇಳೋದಕ್ಕೆ ಪೋಲಿಂಗ್ ಮಾಡ್ತಾರೆ ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಅಂತಲ್ಲ. ಅಲ್ಲೆಲ್ಲ ವಿಜಯ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದವರ ಪರ್ಸೆಂಟೇಜ್ 39%. ಡೀಟೇಲ್ಸ್ ಕೊಡ್ತಾರೆ ಶಬೀರ್ ನೇರ ಸಂಪರ್ಕದಲ್ಲಿ. ಶಬೀರ್, ಈಗ ಕಾಂಗ್ರೆಸ್ನ ಶಾಸಕರ ಬೆಂಬಲವನ್ನ ಕೇಳಿ ಪಡೆದು ಸರ್ಕಾರ ರಚಿಸುವ ಸಾಧ್ಯತೆ ಎಷ್ಟು? ನಂಬರ್ಗಳ ಲೆಕ್ಕಾಚಾರ ಏನು ಅಂತ ನೋಡಿ. ಈಗಾಗಲೇ ಬಹುತೇಕ ಇನ್ನೊಂದು 11 ಸೀಟ್ಗಳು ಮಾತ್ರ ಕಡಿಮೆ ಇರುವಂಥದ್ದು ಟಿವಿಕೆ ಪಕ್ಷಕ್ಕೆ. ಹೀಗಾಗಿ ಇತರೆ ಪಕ್ಷಗಳ ಮೈತ್ರಿಯನ್ನ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳು ನಡೀತಾ ಇದ್ದಾವೆ. ಬಹುತೇಕ ಎರಡನೇ ಪಕ್ಷವಾಗಿ ಕಾಂಗ್ರೆಸ್ ಅನ್ನ ಆಯ್ಕೆ ಮಾಡ್ಕೊಳ್ಳುವಂತ ಸಾಧ್ಯತೆ ಟಿವಿಕೆ ಕಡೆಯಿಂದ ಆಗಬಹುದಾದಂತಹ ಸಾಧ್ಯತೆಗಳು ಹೆಚ್ಚು ದಟ್ಟವಾಗಿ ಕಾಣಿಸ್ತಾ ಇದೆ. ಯಾಕೆಂದ್ರೆ ಅದಕ್ಕೆ ಪೂರಕವಾದಂತಹ ಮಾತುಕತೆಗಳು ಕೂಡ ನಡೀತಾ ಇದ್ದಾವೆ. ಒಂದು ಕಡೆಗೆ ನಟ ವಿಜಯ್ ಅವರ ತಂದೆ ಈಗಾಗಲೇ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ, ಮತ್ತೆ ಬೆಂಬಲವನ್ನ ಕೂಡ ಕೋರಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಮತ್ತೆ ಇದರ ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ನಟ ವಿಜಯ್ಗೆ ಫೋನ್ ಮಾಡಿ ಶುಭಾಶಯವನ್ನ ಕೂಡ ಕೋರಿದ್ದಾರೆ. ಸೊ ಎರಡು ಪಕ್ಷಗಳ ನಡುವೆ ಒಂದು ಹೊಂದಾಣಿಕೆಗಳು ಕೂಡ ಇಲ್ಲಿ ಈ ಹಂತದಲ್ಲಿ ಕಾಣಿಸ್ತಾ ಇರುವಂತದ್ದು. ಸೊ ಹೀಗಾಗಿ ಈ ಒಂದು ಮೈತ್ರಿಯನ್ನ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿದಾವೆ. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ರಾಷ್ಟ್ರ ರಾಜಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ಇದರಿಂದ ಹೆಚ್ಚು ಲಾಭ ಆಗುವಂತ ಸಾಧ್ಯತೆಗಳಿದಾವೆ. ಯಾಕೆಂದ್ರೆ ಈ ಹಿಂದೆ ಡಿಎಂಕೆ ಜೊತೆಗೆ ಕಾಂಗ್ರೆಸ್ ಮೈತ್ರಿಯನ್ನ ಮಾಡ್ಕೊಂಡಿತ್ತು. ಈಗ ಅಲ್ಲಿ ವಿಧಾನಸಭೆಯಲ್ಲಿ ಸೋತಿರುವಂತಹ ಹಿನ್ನೆಲೆಯಲ್ಲಿ ಟಿವಿಕೆಯನ್ನು ಕೂಡ ತಮ್ಮೊಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಕೂಡ ಕಾಂಗ್ರೆಸ್ ಮಾಡಬಹುದು. ಅದು ಬಾಹ್ಯ ಬೆಂಬಲವಾಗಿರ್ಬೋದು ಅಥವಾ ಆಂತರಿಕ ಬೆಂಬಲವಾಗಿರ್ಬೋದು, ಯಾವುದೇ ರೀತಿಯಾದಂತಹ ಒಂದು ಬೆಂಬಲವನ್ನ ಕೊಟ್ಟು ಅದನ್ನ ಕೂಡ ಇಂಡಿಯಾ ಅಲಯನ್ಸ್ಗೆ ಸೇರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಡೆಯಿಂದ ಪ್ರಯತ್ನಗಳ ಆಗಬಹುದಾದಂತಹ ಸಾಧ್ಯತೆಗಳು ಕೂಡ ಇದಾವೆ. ಹೀಗಾಗಿ ಕಾಂಗ್ರೆಸ್ ಎರಡನೇ ಪಕ್ಷವಾಗಿ ಅದಕ್ಕೆ ಬೆಂಬಲವನ್ನ ಕೊಡಬಹುದು. ಇನ್ನು ಹೊರತಂತೆ ಇನ್ನು 3-4 ಸೀಟ್ಗಳು ಬೇಕಾಗುತ್ತೆ. ಇಂಡಿಪೆಂಡೆಂಟ್ ಮತ್ತೆ ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷಗಳ ಶಾಸಕರೇನಿದ್ದಾರೆ ಅವರ ಬೆಂಬಲವನ್ನ ಪಡೆದುಕೊಂಡು ಬಹುಶಃ ಸರ್ಕಾರ ರಚನೆ ಮಾಡುವಂತ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇರುವಂತದ್ದು. ಬಹುತೇಕ ಇವತ್ತು ಟಿವಿಕೆ ಪಕ್ಷದ ಶಾಸಕಾಂಗ ಪಕ್ಷದ ಸಭೆ ಆದ ಬಳಿಕ ಬಹುತೇಕ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ. ಮಮತಾ, ಓಕೆ.